ಹೆಲೋ ಗಾಯ್ಸ್, ವೆಲ್ಕಮ್ ಟು ಸಿಂಧು ಭಜನ್ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಸ್ಯಾರಿ ಕಲೆಕ್ಷನ್ ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೊಂದು ಜಾಸ್ತಿ ಸೀರೆ ಕಲೆಕ್ಷನ್ಸ್ ಇಲ್ಲ ನನ್ನ ಹತ್ರ. ಯಾವ್ಯಾವ ಅಂದರೆ ಮಿನಿಮಮ್ ಸ್ಯಾರೀಸ್ ಇದ್ದಾವೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಕ್ಸ್ಪೆನ್ಸಿವ್ ಅಂತ ಸ್ಯಾರೀಸ್ ಏನಿಲ್ಲ, ಇರೋ ಸೀರೆನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ ನಂದು ಯಾವ್ಯಾವ ರೀತಿ ಸ್ಯಾರಿ ಕಲೆಕ್ಷನ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನೀಗ ತೋರಿಸ್ತಿರೋ ಮೊದಲನೇ ಸ್ಯಾರಿ ಬಂದು ಇದು. ನಾನು ಈ ಸೀರೆನ ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ನಮ್ಮ ಮನೆ ಪೂಜೆಗೆ ಫಂಕ್ಷನ್ ಆಗಿ ಹುಟ್ಟಿದ್ದು. ಆ್ಯಂಡ್ ಈ ಸೀರೆ ಪಿಂಕ್ ಕಲರ್ ನನಗೆ ಮಮ್ಮಿ ತಂದು ಕೊಟ್ಟಿದ್ದು. ಅಂದರೆ ನಾನು ಹಾಸ್ಟೆಲಲ್ಲಿದ್ದೆ ಆವಾಗ. ಅವರೇ ಮನೆ ಪೂಜೆಗೆ ಅಂತೇಳಿ ಅವರೇ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಎಲ್ಲ ಹೊಲಿಸಿ ಇಟ್ಟಿದ್ರು. ಸೊ ಈ ಸೀರೆ ತುಂಬ ಇಷ್ಟ ನನಗೆ. ಆ್ಯಂಡ್ ಇದು ಉಟ್ಕೊಂಡೋಗೋ ಅಷ್ಟೇ ಒಂಥರ ರಿಚ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಬ್ಲೌಸು ನಾನು ಎಲ್ಲ ಬ್ಲೌಸ್ನ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿರೋದು, ಯಾಕಂದರೆ ನನಗೆ ಅಷ್ಟು ಡಿಸೈನ್ಸ್ ಎಲ್ಲ ಇಷ್ಟ ಆಗಲ್ಲ. ಇದು ಆ ಬ್ಲೌಸ್. ಆ್ಯಂಡ್ ಈ ರೀತಿ ಇದೆ, ಇದು ಹಿಂಗಡೆ. ದಿಸ್ ಒನ್ ಇದು ಬ್ಲೌಸ್. ನಾನು ನೋಡ್ಬೋದು ಎಲ್ಲ ಬ್ಲೌಸ್ ನನ್ನ ಹತ್ರ ಇಷ್ಟೇ ಅಳತೆ, ಇಷ್ಟೇ ಉದ್ದ ಇರೋದು. ನಾನು ಹಾಫ್ ಬ್ಲೌಸ್ ಎಲ್ಲ ಹೊಲಿಸಲ್ಲ, ನನಗೆ ಅದು ಇಷ್ಟನೂ ಆಗಲ್ಲ. ನೆಕ್ಸ್ಟು ಈ ಬ್ಲ್ಯಾಕ್ ಸ್ಯಾರಿ. ಇದು ನೀವು ನೋಡ್ಬೋದು, ಮೇಲೆ ಹಾಕಿರ್ತೀನಿ ಈ ಫೋಟೋನ. ಈ ಸ್ಯಾರಿನ ನಾನು ನನ್ನ MBA ಲಾಸ್ಟ್ ಸೆಂಡ್ ಆಫ್ ಟೈಮಲ್ಲಿ ಹುಟ್ಟಿದ್ದು. ನನಗೆ ತುಂಬಾ ಇಷ್ಟ ಆಯಿತು ಈ ಸೀರೆ ಕೂಡ. ಇದು ಮಮ್ಮಿ ತಂದಿದ್ದು. ಎಲ್ಲ ನನ್ನ ಸ್ಯಾರಿ ಕಲೆಕ್ಷನ್ ಏನೇನು ತೋರಿಸ್ತೀನಿ ಅದು ಒಂದು ಕೂಡ ನನ್ನದು ಸೆಲೆಕ್ಷನ್ ಎಲ್ಲ ಮಮ್ಮಿ ಸೆಲೆಕ್ಷನ್ನು. ಈ ಸೀರೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೊಂಥರ ಫ್ಯಾನ್ಸಿ ಸೀರೆ. ಆ್ಯಂಡ್ ಇದು ಅದ್ರ ಬ್ಲೌಸು. ಇದು ಕೂಡ ಅಷ್ಟೇ ಎಲ್ಲ ನಂದು ಫುಲ್ ತೋಳಿರುತ್ತೆ, ಅಂದರೆ ಆಫ್. ಇದು ಕೂಡ ನನ್ನ ಫೇವ್ರೆಟ್ ಸೀರೆ. ನೆಕ್ಸ್ಟ್ ಬಂದು ಈ ಸೀರೆ. ಇದು ಮೆಂತೆ ಯೆಲ್ಲೋ ಕಲರ್ ಮತ್ತು ಬ್ಲೂ ಬಾರ್ಡರ್ ಇದೆ. ಈ ಸೀರೆ ನಾನು ಇನ್ನೂ ಉಟ್ಟಿಲ್ಲ, ಹಾಗೆ ಹೊಲಿಸಿ ಇಟ್ಟಿದ್ದೀವಿ, ಇನ್ನೂ ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ. ಬ್ಲೌಸ್ ಕೂಡ ಇದನ್ನು ಯಾವಾಗ ಉಟ್ಕೋಬೇಕು ಅಂತ ಫಂಕ್ಷನ್ ಬಂದಾಗ ಉಟ್ಕೋಬೇಕು. ಆ್ಯಂಡ್ ಈ ಸೀರೆ ನನಗೆ ಕೂಡ ತುಂಬ ಇಷ್ಟ. ಇದು ಕೂಡ ಮಮ್ಮಿ ಸೆಲೆಕ್ಷನ್. ತುಂಬಾ ಒಂಥರ ಮೈಸೂರು ಸಿಲ್ಕ್ ಸ್ಯಾರಿ ವೈಬ್ ಕೊಡುತ್ತೆ, ಬಟ್ ಇದಾದರೆ ಮೈಸೂರು ಸಿಲ್ಕ್ ಅಲ್ಲ. ಇದು ಬ್ಲೌಸ್ ತೋರಿಸ್ತೀನಿ. ಇದು ಅದು ಸೀರೆ ಬ್ಲೌಸ್. ಇದು ಕೂಡ ಅಷ್ಟೇ ಇದೇ ರೀತಿ ಎಲ್ಲ ಸೇಮ್ ಬ್ಲೌಸ್ ಹೊಲಿಸಿರೋದು. ನೆಕ್ಸ್ಟು ಇದು ಪಿಂಕ್ ಕಲರ್ ಸ್ಯಾರಿ. ಇದು ನನಗೆ ಯಾವ ತಂದಿದ್ದು ಅಂತ ನೆನಪಿಲ್ಲ, ಆದರೆ ಇದು ಕೂಡ ಮಮ್ಮಿ ತಂದಿರೋ ಸ್ಯಾರಿನೇ. ಇದನ್ನು ಒಂದು ಸರಿ ಹುಟ್ಟಿದ್ದೆ ಅನಿಸುತ್ತೆ, ಹುಟ್ಟಿಲ್ಲ ಮೇ ಬಿ. ನಾನು ಈ ಸೀರೆನ ತಂದಿದ್ದೆ, ನಾನು ಫಂಕ್ಷನ್ ಕಾಲೇಜಲ್ಲಿ ಉಡಬೇಕು ಅಂದ್ಕೊಂಡೆ. ಬಟ್ ಆ ಟೈಮಲ್ಲಿ ಬ್ಲ್ಯಾಕ್ ಸ್ಯಾರಿ ತಂದರು, ಸೊ ಅದನ್ನೇ ಅವಾಗ ನಾನು ಸ್ಯಾರಿನ ಉಟ್ಕೊಂಡೆ. ಇದಿನ್ನೂ ಹುಟ್ಟಿಲ್ಲ ಸ್ಯಾರಿ. ಇದು ಬ್ಲೌಸ್ ಕೂಡ ವೈಟ್ ಕಲರ್ ಇದೆ. ಸೊ ಇದು ಅದು ಬ್ಲೌಸು. ಎಲ್ಲ ಸುಕ್ಕಾಗಿ ಹೋಗಿದೆ ಗೈಸ್, ನಾನು ಯಾವುದನ್ನು ಐರನ್ ಮಾಡಿಲ್ಲ. ಸೊ ಹಾಗೆ ತೋರಿಸ್ತಿದ್ದೀನಿ ಮೇಲಿಂದನೇ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ರೆಡ್ ಕಲರ್, ಮರೂನ್ ಕಲರ್ ಇದೆ. ಆ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಿದೆಯೋ ಗೊತ್ತಿಲ್ಲ, ಸ್ವಲ್ಪ ಮರೂನ್ ಟೈಪ್ ಬರುತ್ತೆ. ಈ ಸೀರೆ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದಾಗ, BCOMಲ್ಲಿ ನಾನು ಫಸ್ಟ್ ಇಯರಲ್ಲಿ ಟ್ರೆಡಿಷ್ನಲ್ ಡೇಗೆ ಅಂತ ಹುಟ್ಟಿದ್ದು. ಈ ಸ್ಯಾರಿ ತುಂಬಾ ಫೇಮಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಎಲ್ಲರೂ ಈ ಸ್ಯಾರಿ ಎಲ್ಲಿ ತೊಗೊಂಡು ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ಈ ಸ್ಯಾರಿನ ಚಂಕೀಸಲ್ಲಿ ತೊಗೊಂಡಿದ್ದು, ಮಮ್ಮಿ ತಂದಿದ್ದು ಶಿವಮೊಗ್ಗದಲ್ಲಿ. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ. 2021ನಲ್ಲಿ ತಂದಿದ್ದು ಸ್ಯಾರಿ. ಇದು ಅದ್ರ ಬ್ಲೌಸು. ಇದು ಡಿಸೈನ್ ಚೆನ್ನಾಗಿದೆ. ಮತ್ತು ಇದನ್ನು ರೀಸೆಂಟಾಗಿ ಒಂದು ಫಂಕ್ಷನಲ್ಲಿ ಮೊನ್ನೆ ಹುಟ್ಟಿದ್ದೆ. ದೆನ್ ಇನ್ನೊಂದು ಸ್ಯಾರಿ, ಇದು ಪಿಂಕ್ ಕಲರ್ ಇದೆ. ಈ ಸೀರೆನ ಮಮ್ಮಿ ನನಗೆ ಅಂತ ತಂದಿದ್ರು, ನನಗೆ ಬೇಡ ಅಂತೇಳಿ ನಾನೇ ಮಮ್ಮಿ ಕೊಟ್ಟೆ. ಯಾಕಂದರೆ ಇದ್ರ ಬ್ಲೌಸು ಸ್ಟಿಚಿಂಗ್ ಸರಿಯಾಗಿರಲಿಲ್ಲ. ಸೊ ಅದಕ್ಕೆ ಇದನ್ನು ಮಮ್ಮಿಗೆ ಕೊಟ್ಟೆ. ನಾನು ಒಂದು ಸರಿನೂ ಹುಟ್ಟಿಲ್ಲ ಇದನ್ನು. ನೆಕ್ಸ್ಟು ಈ ಸೀರೆ ಆವಾಗ ಎಲ್ಲ ಕಾಮನ್, ಇದೊಂಥರ ಚೆಕ್ಸ್ ಸೀರೆ. ಇದು ನಾನು 2019ನಲ್ಲಿ ಮಮ್ಮಿ
ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು ಅನ್ಸುತ್ತೆ. ಅವಾಗ ಇದೇ ಥರ ಸ್ಯಾರಿ ಎಲ್ಲರೂ ಇದೇ ತೊಗೊಳ್ತಿದ್ರು ಅಂತೇಳಿ ಕ್ರೇಜ್, ಅವಾಗ ತೊಗೊಂಡಿದ್ದು ಸ್ಯಾರಿ. ಬಟ್ ಈಗ ಉಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಅದು ಟ್ರೆಂಡೇ ಇಲ್ಲ. ಸುಮ್ಮನೆ ಏನು ಉಡೋದು, ಮುಗೀತಿದ್ರು ಸೀರೆ ಕತೆ. ಎಲ್ಲ ತಂದು ಒಂದೊಂದು ಸರಿ ಬಿಡೋದು ಅಷ್ಟೇ. ಇದು ಬ್ಲೌಸು ಅಷ್ಟೇನು ಇದಿಲ್ಲ, ನಾರ್ಮಲ್ ಆಗಿದೆ. ಈ ಸೀರೆ ನಾನು ಫಸ್ಟ್ ಟೈಮ್ ಉಟ್ಟಿದ್ದು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇತ್ತು ಆವಾಗ. ತುಂಬಾ ಇಷ್ಟ ನನಗೆ ಈ ಸ್ಯಾರಿ. ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ ಉಟ್ಕೊಂಡ್ರೂ ಕೂಡ ತುಂಬ ನೀಟಾಗಿ ಕೂರುತ್ತೆ. ಈ ಸೀರೆ ನನಗೆ ತುಂಬ ಇಷ್ಟ. ಆ್ಯಂಡ್ ಈ ಸೀರೆ ನಾನು ಮತ್ತೆ ಒಂದ್ಸರಿ ಕಾಲೇಜಲ್ಲಿ ಫಂಕ್ಷನ್ ಇದ್ದಾಗ ಕೊಡಗು ಸ್ಯಾರಿನ ಹಾಕಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದ್ರ ಬ್ಲೌಸ್ ನಾನು ಬ್ಲೌಸ್ ತೋರಿಸೋದೇ ಬೇಡ, ಯಾಕಂದರೆ ಎಲ್ಲ ನಾರ್ಮಲ್ ಒಂದೇ ಥರ ಇದೆ, ಡಿಸೈನ್ಸ್ ಇಷ್ಟ ಆಗಲ್ಲ ನನಗೆ. ನೆಕ್ಸ್ಟ್ ಸೀರೆ ಬಂದು ಇದು ನಾನು ಫೈನಲ್ ಇಯರ್ BCom ಅಲ್ಲಿ ಇದ್ದಾಗ ನಾನು ಸೆಂಡ್ ಆಫ್ಗೆ ಅಂತ ತಗೊಂಡಿದ್ದ ಸೀರೆ. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್ ಆಗಿದೆ, ಹೆವಿ, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ ಉಟ್ಕೊಂಡಾಗ. ನಾನು ಇಲ್ಲಿ ಹಾಕಿರ್ತೀನಿ ಮೇಲೆ, ಫೋಟೋ ನೋಡ್ಬೋದು ನೀವು. ಆ್ಯಂಡ್ ಇದು ಬ್ಲೌಸು, ಇದು ಒಂದೇ ಬ್ಲೌಸ್ ನಾನು ಆಫ್ ಇಟ್ಟಿರೋದು, ಅಂದರೆ ಇಲ್ಲಿ ತನಕ ತೋರಿಸ್ತೀನಿ. ಈ ಬ್ಲೌಸ್ ಸೀರೆ ಕಲರ್ ಇದೆ. ಈ ಬ್ಲೌಸ್ಗೆ ಒಂಥರ ಗುಬ್ಬಿ ತೋಳು ಅಂತಾರಲ್ಲ ಆ ರೀತಿ ಇಲ್ಲಿ ನೆರ್ಗೆ ಇಟ್ಟು ಮಮ್ಮಿನೇ ಹೇಳಿ ಹೊಲಿಸಿರೋದು. ನಂದು ಎಲ್ಲ ಬ್ಲೌಸ್ ಎಲ್ಲ ಮಮ್ಮಿನೇ ಹೊಲಿಸಿ, ಸೀರೆ ಆಗಿರ್ಬೋದು ಎಲ್ಲ ಅವರೇ ತರೋದು. ನಂದೇನಿಲ್ಲ ಕಲೆಕ್ಷನ್ ಸೆಲೆಕ್ಷನ್ ಎಲ್ಲ ಮಮ್ಮಿದೆ. ಅವರು ಮಾಡಿ ತಂದಿಟ್ಟಿರೋದಕ್ಕೆ ನಮ್ಗೆ ಇಷ್ಟೊಂದು ಸ್ಯಾರೀಸ್ ಆದವು. ದೆನ್ ಇದು ನನ್ನ ಫೇವ್ರೆಟ್ ಸ್ಯಾರಿ, ಗ್ರೀನ್, ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ತುಂಬ ಜನ ಕೇಳಿದ್ರು ಎಲ್ಲಿ ತೊಗೊಂಡಿದ್ದೆ ಅಂತ. ಇದು ನಾನು ಕಾಲೇಜಲ್ಲಿ ಉಟ್ಟಿದ್ದು. ಎಲ್ಲ ಸೀರೆಗಳ್ನು ನನಗೆ ಕಾಲೇಜಿಗೆ ಫಂಕ್ಷನ್ ಇದೆ ಅಂತ ತೊಗೊಂಡಿದ್ದು. ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಇದು ಸೆರ್ಗು, ಈ ಫೋಟೋ ನಾನು ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬ ಜನ ಕೇಳಿದ್ರು ಈ ಸೀರೆನ ಎಲ್ಲಿ ತೊಗೊಂಡ್ರಿ ಅಂತೇಳಿ. ಅದ್ರ ಬ್ಲೌಸ್ ಇದು ಕೂಡ ಗುಬ್ಬಿ ತೊಳ್ತಾರೆ, ಇಲ್ಲಿ ನೆರಿಗೆ ಇಟ್ಟು ಹೊಲ್ದಿರೋದು. ದೆನ್ ನೆಕ್ಸ್ಟು ಇದು ಪಿಂಕ್. ಇದೊಂದ್ಸಲ ಬಿಸಿಲಲ್ಲಿ ಒಂದು ಕಲರ್ ಮತ್ತು ನೆರಳಲ್ಲಿ ಒಂದು ಕಲರ್ ಕಾಣುತ್ತೆ, ಡಬಲ್ ಕಲರ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಇದು ಪಿಂಕ್. ಇದು ಕೂಡ ಕಾಲೇಜಲ್ಲಿ ಟೈಮಲ್ಲಿ ಹುಟ್ಟಿದ್ದು. ಕಾಲೇಜ್ ಫಂಕ್ಷನ್ ಇತ್ತಂತ ಎಲ್ಲ ತಗೊಂಡಿದ್ದು ಸೀರೆಗಳು ಇವೆಲ್ಲ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಟ್ರೆಡಿಷ್ನಲ್ ಸ್ಯಾರಿ ಇದು. ಬಾರ್ಡರ್ ಅಷ್ಟೇ ತುಂಬಾ ರಿಚ್ ಆಗಿದೆ. ಈ ಸೀರೆನ ನಾನು ನಮ್ಮ ಅಮ್ಮನ ರಿಸೆಪ್ಷನಲ್ಲಿ ಹುಟ್ಟಿದ್ದು, ಅವ್ರ ಮದುವೆ ಟೈಮಲ್ಲಿ ಹುಟ್ಟಿದ ಸೀರೆ. ನೆಕ್ಸ್ಟು ಸಿಲ್ಕ್ ಸ್ಯಾರಿ ಅಂತ, ಅವಾಗೆಲ್ಲ ಇದೇ ಥರ ತಗೊಳ್ತಿದ್ರು ಅಂತೇಳಿ ಮಮ್ಮಿ ತಂದು ಕೊಟ್ಟಿದ್ರು. ಇದು ತುಂಬಾ ಜಾರುತ್ತೆ, ಸೀರೆ ಉಟ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಹಂಗೆ ಜಾರಿ ಹೋಗುತ್ತೆ. ಇದಷ್ಟು ಕ್ಯಾರಿ ಮಾಡೋಕ್ಕಾಗಲ್ಲ. ಇದನ್ನು ಅಷ್ಟೇ ಒಂದು ಸ್ಯಾರಿ ಅಷ್ಟೇ ಹುಟ್ಟಿದ್ದು. ಮತ್ತೆ ಇದೆ ಆ್ಯಂಡ್ ಅದೆಲ್ಲ ಬ್ಲೌಸ್. ಇನ್ನೊಂದು ಬ್ಲ್ಯಾಕ್ ಸ್ಯಾರಿ, ತುಂಬಾ ಥಿನ್ ಸ್ಯಾರಿ. ಒಂದು ಸ್ಯಾರಿ ತೊಗೊಂಡಿದ್ದು, ಇದು ಆನ್ಲೈನಲ್ಲಿ ತೊಗೊಂಡಿದ್ದು, ಬಟ್ ತುಂಬ ಥಿನ್ನಿದೆ ಅಂತ ನಾನು ಒಂದೇ ಸ್ಯಾರಿ ಹಾಕಿ ಮತ್ತೆ ಹಾಕಲಿಲ್ಲ. ಇದು ಚೆನ್ನಾಗಿದೆ ಲೈಟ್ ವೇಟ್ ಆಗಿ. ಆ್ಯಂಡ್ ಅದು ಇದ್ರ ಬ್ಲೌಸ್ ಮ್ಯಾಚ್ ಆಗುತ್ತೆ ಬ್ಲೌಸ್ ಇದು ಎಲ್ಲ ಸ್ಯಾರಿಗೂ ಅಂತೇಳಿ ತೊಗೊಂಡಿದ್ದು. ಇದೆಲ್ಲ ನನ್ನ ಸೀರೆ ಕಲೆಕ್ಷನ್. ನಿಮಗೂ ನನ್ನ ಸ್ಯಾರಿ ಕಲೆಕ್ಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಅಷ್ಟೊಂದು ಜಾಸ್ತಿ ಸೀರೆಸ್ ಇಲ್ಲ, ಬಟ್ ಇರೋ ಸೀರೆನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇನ್ನು ಮುಂದೇನೋ ಫ್ಯೂಚರಲ್ಲಿ ತುಂಬ ಸ್ಯಾರಿ ತೊಗೊಂಡ್ರೆ ನಾನು ಇನ್ನೂ ಜಾಸ್ತಿ ಸೀರೆದೇ ಕಲೆಕ್ಷನ್ ಮಾಡ್ತೀನಿ. ಆ್ಯಂಡ್ ಈ ಸೀರೆ ಎಲ್ಲ ಕಲೆಕ್ಷನ್ ಅಂದರೆ ತೊಗೊಂಡಿದ್ದು ಎಲ್ಲ ಮಮ್ಮಿನೇ. ನನಗೋಸ್ಕರ ಅವರೇ ಸೆಲೆಕ್ಷನ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು ಕೂಡ ಅವರೇ. ನಾನು ಒಂದು ಸೀರೆ ಕೂಡ ಇಲ್ಲಿ ಸೆಲೆಕ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ನನಗಷ್ಟೊಂದು ಚೆನ್ನಾಗಿ ಬರಲ್ಲ. ಏನೇ ಇದ್ರೂ ಮಮ್ಮಿ ಅವರೇ ತರ್ತಾರೆ. ಸ್ಯಾರೀಸ್ ಆಗಿರ್ಬೋದು, ನನ್ನ ಡ್ರೆಸ್ಸಸ್, ಇದೆಲ್ಲ ಕ್ರೆಡಿಟ್ ನಮ್ಮ ಮಮ್ಮಿಗೆ ಹೋಗಬೇಕು. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಕಮೆಂಟ್. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಫ್ಯೂಚರಲ್ಲಿ ಇದೇ ರೀತಿ ಹೊಸ ಆ್ಯಂಡ್ ಏನಾದರೂ ವಿಭಿನ್ನ ರೀತಿಯಲ್ಲಿ ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.